ಶೆಟ್ಟರ್ ಕೈಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಈಗ ಫುಲ್ ಅಲರ್ಟ್ ಆಗಿದೆ. ಕಮಲ ಮುಡಿದು ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿರುವಂತಹ ಶೆಟ್ಟರ್ ರೀಜಾಯ್ನಿಂಗ್ ಬಗ್ಗೆ ಮತ್ತು ರಾಜೀನಾಮೆ ಬಗ್ಗೆ ವರದಿಯನ್ನ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಕೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಕಳವಳ ಸೃಷ್ಟಿಯಾಗಿರುವಂತಹ ಶೆಟ್ಟರ್ ರಾಜೀನಾಮೆಗೆ ನಿಖರ ಕಾರಣ ಏನು ಅನ್ನೋದಕ್ಕೆ ಕಾಂಗ್ರೆಸ್ನ ನಾಯಕರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆ ತಾನೇ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ನಮ್ಮ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಬಿಜೆಪಿಯಿಂದ ಅನ್ಯಾಯ ಆಗಿದ್ದಕ್ಕೆ ಶೆಟ್ಟರ್ ಪಕ್ಷಕ್ಕೆ ಬಂದು ಸೇರ್ಕೊಂಡ್ರು, ಕಾಂಗ್ರೆಸ್ಗೆ ಸೇರ್ಕೊಂಡ್ರು. ಆದರೆ ಈಗ ಅವರು ಪಕ್ಷ ಬಿಟ್ಟು ಹೋಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾವುದೇ ಮಾಹಿತಿ ಇಲ್ಲ, ನನಗೆ ಇನ್ಫಾರ್ಮೇಷನ್ ಇಲ್ಲ, ನನ್ನ ಹತ್ರ ಏನೂ ಹಾಗೆ ಹೇಳಿಲ್ಲ ಅಂತಾನೆ ಮಾತನಾಡ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಶೆಟ್ಟರ್ ಬಿಜೆಪಿಗೆ ರೀಜಾಯ್ನ್ ಆಗಿದ್ದು ದೊಡ್ಡ ಶಾಕ್, ಯಾರಿಗೂ ಕೂಡ ಸುಳಿವಿರಲಿಲ್ಲ. ಅವ್ರಿಗೆ ಕರೀತಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಶೆಟ್ಟರ್ ಕೊನೆವರೆಗೂ ಬಿಜೆಪಿ ಪಕ್ಷವನ್ನ ಟೀಕಿಸ್ತಾನೆ ಬಂದ್ರು. ಆದರೆ ಈಗ ಕಾಂಗ್ರೆಸ್ ಹೇಗೆ ಪಾಠ ಕಲ್ತಿದೆ, ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಏನು ಹೇಳಿದ್ದಾರೆ? ಖಂಡಿತವಾಗಿಯೂ ಸಭಾ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಮರು ಸೇರ್ಪಡೆ ಆಗಿರ್ತಕ್ಕಂಥ ವಿಚಾರ ಕುರಿತಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಈ ವಿಚಾರ ಕುರಿತಂತೆ ದೆಹಲಿಯ ಹೈಕಮಾಂಡ್ ನಾಯಕರುಗಳು ಕೂಡ ಶೆಟ್ಟರ್ ರಾಜೀನಾಮೆ ವಿಚಾರ ಮತ್ತೆ ಬಿಜೆಪಿಗೆ ವಾಪಸ್ ಹೋಗಿರ್ತಕ್ಕಂಥ ವಿಚಾರ ಕುರಿತಂತೆ ವಿವರಣೆಯನ್ನ ನೀಡುವಂತೆ, ಅಂದ್ರೆ ಈ ವಿಚಾರ ಕುರಿತಂತೆ ರಿಪೋರ್ಟ್ ನೀಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಪ್ರಮುಖವಾಗಿ ಶೆಟ್ಟರ್ ಸೇರಿದಂತೆ ಇತರ ಕಾಂಗ್ರೆಸ್ ನಾಯಕರನ್ನ ಸಂಪರ್ಕ ಮಾಡ್ತಾ ಇರ್ತಕ್ಕಂಥ ವಿಚಾರ ಕುರಿತಂತೆ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಸೂಚನೆಯನ್ನ ನೀಡಿತ್ತು. ಡಿ.ಕೆ. ಶಿವಕುಮಾರ್ ಸಹಿತ ಹಲವು ಸಚಿವರು ಅಲರ್ಟ್ ಆಗಿರಬೇಕು, ಯಾವುದೇ ಶಾಸಕರಿರ್ಬೋದು, ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನ ತಾವು ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು, ಯಾವುದೇ ಕಾರಣಕ್ಕೂ ಕೂಡ ಆಪರೇಷನ್ ಕಮಲಕ್ಕೆ ಒಳಗಾಗಬಾರ್ದು ಅಂತಕ್ಕಂಥ ಸೂಚನೆಯನ್ನ ನೀಡಿದ್ರು. ಈ ಸೂಚನೆ ನೀಡಿದ್ರು ಸಹಿತವಾಗಿ ಶೆಟ್ಟರ್ ಅವರ ವಿಚಾರದಲ್ಲಿ ಪದೇ ಪದೇ ಸಮಜಾಯಿಷಿ ಗಾಳಿ ಮಾತುಗಳು ಕೇಳಿ ಬರ್ತಾ ಇದ್ರು ಸಹಿತವಾಗಿ ಯಾವ ವಿಚಾರಕ್ಕಾಗಿ ಶೆಟ್ಟರ್ ಅವರು ಏಕಾಏಕಿ ಪಕ್ಷವನ್ನ ಬಿಟ್ಟೋಗಿದ್ದಾರೆ, ಈ ವಿಚಾರ ಕುರಿತಂತೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಇರ್ಬೋದು, ಡಿ.ಕೆ. ಶಿವಕುಮಾರ್ ಸಹಿತ ಸಚಿವರೇನಿದ್ದಾರೆ ಇವರಿಗೆ ಮಾಹಿತಿ ಇರಲಿಲ್ವಾ ಎಂಬತಕ್ಕಂತ ವಿವರಣೆಯನ್ನು ಕೂಡ ಕೇಳಿದ್ದಾರೆ. ಇದರ ಜೊತೆಗೆ ಸದ್ಯ ಈಗ ಅಲರ್ಟ್ ಆಗಿರೋದ್ರ ಜೊತೆಗೆ ಯಾವುದೇ ನಾಯಕರುಗಳು ಕೂಡ ಪಕ್ಷವನ್ನ ಬಿಟ್ಟು ಹೋಗಬಾರ್ದು, ಲೋಕಸಭೆ ಚುನಾವಣೆ ಇದೆ, ಈ ಸಂದರ್ಭದಲ್ಲಿ ಶೆಟ್ಟರ್ ಸಂಪರ್ಕದಲ್ಲಿರ್ತಕ್ಕಂಥ ನಾಯಕರುಗಳು ಯಾರು ಮತ್ತೆ ಶಾಸಕರುಗಳೇನಾದ್ರೂ ಇದ್ರೆ ಆ ಬಗ್ಗೆ ಗಮನ ಹರಿಸಬೇಕು, ಜೊತೆಗೆ ಈ ರೀತಿಯ ಬೆಳವಣಿಗೆಗಳು ಆಗಬಾರ್ದು ಎಂಬತಕ್ಕಂಥ ಸೂಚನೆಯ ಜೊತೆಗೆ ಶೆಟ್ಟರ್ ಅವರ ಬಿಜೆಪಿ ಮರು ಸೇರ್ಪಡೆ ವಿಚಾರ ಕುರಿತಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿರಬೇಕು ಎಂಬತಕ್ಕಂಥ ಸೂಚನೆಯ ಜೊತೆಗೆ ಈ ವಿಚಾರ ಕುರಿತಂತೆ ಅಂದ್ರೆ ಶೆಟ್ಟರ್ ಅವ್ರಿಗೆ ಏನಾದ್ರೂ ಪಕ್ಷದಲ್ಲಿ ಮುಜುಗರದ ವಾತಾವರಣ ಉಂಟಾಗಿತ್ತಾ, ಅವ್ರನ್ನ ಗೌರವಯುತವಾಗಿ ನಡೆಸಿಕೊಳ್ಳಿಲ್ವಾ, ಪ್ರಮುಖವಾಗಿ ಬಿಜೆಪಿಗೆ ಮರು ಸೇರ್ಪಡೆ ಆಗಿದ್ರೆ ಇಂದಿನ ಕಾರಣ ಏನು ಎಂಬತಕ್ಕಂಥ ವಿವರಣೆಯನ್ನ ನೀಡಬೇಕು ಎಂಬತಕ್ಕಂಥ ಸೂಚನೆಯನ್ನ ಈಗಾಗಲೇ ದೆಹಲಿಯ ಕಾಂಗ್ರೆಸ್ ನಾಯಕರು ಕೆಪಿಸಿಸಿಗೆ ಸೂಚನೆಯನ್ನ ನೀಡಿ ವರದಿಯನ್ನ ನೀಡಬೇಕು ಎಂಬತಕ್ಕಂಥ ಸೂಚನೆಯ ಜೊತೆಗೆ ಅಲರ್ಟ್ ಆಗಿರಬೇಕು, ಯಾವುದೇ ನಾಯಕರುಗಳು ಕೂಡ ಪಕ್ಷವನ್ನ ಬಿಟ್ಟು ಹೋಗಬಾರದು ಎಂಬತಕ್ಕಂಥ ಸೂಚನೆಯನ್ನ ನೀಡಿದ್ದಾರೆ. ಹಾಗಾಗಿ ಸಹಜವಾಗಿ ಲೋಕಸಭೆ ಚುನಾವಣೆಯ ಸಿದ್ಧತೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ನಾಯಕರಿಗೆ ಸಹಜವಾಗಿ ಒಂದು ರೀತಿಯ ಮುಜುಗರದ ವಾತಾವರಣದ ಜೊತೆಗೆ ರಾಜ್ಯದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಬಿಜೆಪಿಗೆ ಮರು ಸೇರ್ಪಡೆ ಆದ್ರೆ ಸಹಜವಾಗಿ ಹೈಕಮಾಂಡ್ ನಾಯಕರುಗಳು ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸ್ತಾರೆ. ಆ ಕಾರಣಕ್ಕಾಗಿ ಖುದ್ದು ಕೆಪಿಸಿಸಿಗೆ ಈ ವಿಚಾರ ಕುರಿತಂತೆ ವರದಿಯನ್ನ ನೀಡಬೇಕು ಎಂಬತಕ್ಕಂಥ ಸೂಚನೆಯ ಜೊತೆಗೆ ಇತರ ನಾಯಕರುಗಳು ಯಾರೆಲ್ಲ ಸಂಪರ್ಕದಲ್ಲಿದ್ದಾರೆ ಅವ್ರಿಗೆ ಸಾಕಷ್ಟು ಈ ರೀತಿಯ ಮುಜುಗರದ ವಾತಾವರಣ ಇರ್ಬೋದು, ಜೊತೆಗೆ ಇನ್ನಷ್ಟು ಶಾಸಕರು ಇರ್ಬೋದು, ಕಾಂಗ್ರೆಸ್ನ ನಾಯಕರು ಬಿಜೆಪಿಗೆ ಸೇರ್ಪಡೆ ಆಗಬಾರ್ದು, ಈ ನಿಟ್ಟಿನಲ್ಲಿ ರಾಜ್ಯದ ಕಾಂಗ್ರೆಸ್ ಘಟಕ ಜೊತೆಗೆ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರೇನಿದ್ದಾರೆ ಇವರು ಅಲರ್ಟ್ ಆಗಿರ್ಬೇಕು ಎಂಬತಕ್ಕಂಥ ಸೂಚನೆಯನ್ನ ಎಐಸಿಸಿ ನಾಯಕರು ನೀಡಿದ್ದಾರೆ. ಸದ್ಯ ಈಗ ಶೆಟ್ಟರ್ ಆಯ್ತು, ಆನಂತರ ಈಗಾಗಲೇ ಖುದ್ದು ಡಿ.ಕೆ. ಶಿವಕುಮಾರ್ ಅವರು ಅಖಾಡಕ್ಕಿಳಿದ್ರು, ಖುದ್ದು ಸೌದಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಅದರಂತೆ ಶೆಟ್ಟರ್ ಸಂಪರ್ಕದಲ್ಲಿ ಇರ್ತಕ್ಕಂಥ ಇತರ ಶಾಸಕರುಗಳು ಯಾರು ಎಂಬತಕ್ಕಂಥ ವಿಚಾರ ಜೊತೆಗೆ ಯಾರು ಕೂಡ ಪಕ್ಷವನ್ನ ಬಿಟ್ಟು ಹೋಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಎಐಸಿಸಿ ಸೂಚನೆಯನ್ನ ನೀಡಿದ್ದು, ಸದ್ಯ ಈ ವಿಚಾರ ಕುರಿತಂತೆ ಡಿ.ಕೆ. ಶಿವಕುಮಾರ್ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಅಲರ್ಟ್ ಆಗಿದ್ದು ಯಾವುದೇ ನಾಯಕರುಗಳು ಶಾಸಕರುಗಳು ಬಿಟ್ಟು ಹೋಗದೆ ಇರತಕ್ಕಂಥ ವಾತಾವರಣ ನಿರ್ಮಾಣದ ಜೊತೆಗೆ ಯಾರ್ಯಾರೆಲ್ಲ ಬಿಜೆಪಿ ನಾಯಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ, ಈಗಾಗಲೇ ಬಿಜೆಪಿ ನಾಯಕರು ಹಲವು ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಅಂತವ್ರನ್ನ ಮತ್ತೊಮ್ಮೆ ಕರೆದು ಮಾತುಕತೆ ಆಡ್ತಕ್ಕಂಥದ್ದು ಇರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಪಕ್ಷವನ್ನ ಬಿಡದಂತೆ ಸೂಚನೆಯನ್ನ ನೀಡೋದ್ರ ಜೊತೆಗೆ ಸದ್ಯ ಈಗ ಹೈಕಮಾಂಡ್ ನಾಯಕರು ಶೆಟ್ಟರ್ ಅವರ ರಾಜೀನಾಮೆ ವಿಚಾರದಲ್ಲಿ ಖುದ್ದು ಅಲರ್ಟ್ ಆಗಿದ್ದು ಈಗ ರಂಗಪ್ರವೇಶ ಮಾಡಿರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.